ಹಾಸನದ ವಿಡಿಯೋ ಪೆನ್ ಡ್ರೈವ್ ಪ್ರಕರಣ ಕ್ಷಣ ಕ್ಷಣಕ್ಕೂ ಹೊಸದೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇದೀಗ ಮತ್ತೊಂದು ಅಪ್ರಾಪ್ತ ಹೆಣ್ಣು ಮಗಳನ್ನ ಬಳಸಿಕೊಂಡ ಬಗ್ಗೆ ಶುರುವಾಗಿದೆ ಅನುಮಾನ. ಹಾಸನ ವಿಡಿಯೋ ಪ್ರಕರಣಕ್ಕೆ ಸಿಕ್ಕಿರುವಂತಹ ಹೊಸ ಟ್ವಿಸ್ಟ್ ಇದು. ಅಪ್ರಾಪ್ತ ಬಾಲಕಿಯನ್ನ ಬಳಸಿಕೊಂಡ್ರ ಹಾಗಾದ್ರೆ ಮಹಿಳಾ ಆಯೋಗ ಆಯ್ತು, ಈಗ ಮಕ್ಕಳ ಆಯೋಗದ ಸರದಿ ಬೆಂಬಿಡದೆ ಚಾಟಿ ಬೀಸ್ತಾ ಇದೆ. ಅಪ್ರಾಪ್ತ ಹೆಣ್ಣು ಮಗಳನ್ನ ಬಳಸಿಕೊಂಡ ಬಗ್ಗೆ ಇದೀಗ ಮೂಡ್ತಾ ಇದೆ ಅನುಮಾನ. ಮಹಿಳಾ ಮತ್ತು ಮಕ್ಕಳ ಆಯೋಗದಿಂದ ಎಸ್ಐಟಿಗೆ ಪತ್ರ ರವಾನೆಯಾಗಿದೆ. ಪತ್ರದ ಮುಖೇನ ಎಸ್ಐಟಿ ತಂಡಕ್ಕೆ ಆಯೋಗ ಮನವಿಯನ್ನ ಸಲ್ಲಿಕೆ ಮಾಡಿದೆ. ಕೆಲ ಸೂಚನೆಗಳು, ಸೂಕ್ತ ಕ್ರಮಕ್ಕೆ ಆಯೋಗ ಮನವಿಯನ್ನ ಮಾಡಿರೋದು. ಮಹಿಳಾ ಆಯ್ತು, ಈಗ ಮಕ್ಕಳ ಕಲ್ಯಾಣ ಇಲಾಖೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ತಂಡದಿಂದ ತನಿಖೆಗೆ ಚುರುಕು ಪಡೆದುಕೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಹೊಸದೊಂದು ಟ್ವಿಸ್ಟ್ ಇದು. ಹಾಸನ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದೆ ಸಿದ್ದು ಸರ್ಕಾರ. ಈಗಾಗಲೇ ಎಸ್ಐಟಿಗೆ ತನಿಖೆಯನ್ನು ವಹಿಸಿದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ರಕರಣಕ್ಕೆ ಒಂದು ಅಂತ್ಯ ಆಡಿ ಅಂತ ಮಹಿಳಾ ಆಯೋಗ ಆಯ್ತು, ಈಗ ಮಕ್ಕಳ ಆಯೋಗದ ಸರದಿ. ಕ್ಷಣ ಕ್ಷಣಕ್ಕೂ ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇದೀಗ ಅಪ್ರಾಪ್ತ ಹೆಣ್ಣು ಮಗಳನ್ನ ಬಳಸ್ಕೊಂಡ್ರ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಸೊ ಮಕ್ಕಳ ಆಯೋಗ ಈಗ ವರದಿಯನ್ನ ಕೊಟ್ಟದೆಯಂತೆ, ಪತ್ರವನ್ನ ರವಾನೆ ಮಾಡಿದೆಯಂತೆ ಎಸ್ಐಟಿ ಅಧಿಕಾರಿಗಳಿಗೆ. ಕೂಲಂಕುಷವಾಗಿ ಇದನ್ನ ವಿಚಾರ ಮಾಡಿ ಕೇಸ್ ಏನಾದ್ರೂ ಅಪ್ರಾಪ್ತ ಹೆಣ್ಣು ಮಗಳನ್ನ ಬಳಸಿಕೊಂಡಿದೆ ಆದ್ರೆ ದೊಡ್ಡ ಸಂಕಷ್ಟಕ್ಕಂತೂ ಪ್ರಜ್ವಲ್ ರೇವಣ್ಣ ಅವರು ಎಡೆಯಾಗ್ತಾರೆ. ಇದರಲ್ಲಿ ನೋ ಡೌಟ್. ಯಾಕಂದ್ರೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಈ ತರ ಅಶ್ಲೀಲ ನಡೆಸ್ಕೊಳ್ಳೋದು, ಇವರ ಕಾಮ ತೃಷಿಗೆ ಹೆಣ್ಣು ಮಕ್ಕಳನ್ನ ಒಂದಲ್ಲ ಎರಡಲ್ಲ 2-3 ಸಾವಿರ ಹೆಣ್ಣು ಮಕ್ಕಳನ್ನ ಅವರ ಮಾನ ಹರಾಜು ಹಾಕಿದ್ದಾರೆ ಈಗ ಎಲ್ಲವನ್ನ ವಿಡಿಯೋ ಮಾಡಿಕೊಂಡು. ಸೊ ಇದೀಗ ನೋಡಿ, ಅಪ್ರಾಪ್ತ ಹೆಣ್ಣು ಮಗಳನ್ನ ಕೂಡ ಬಳಸ್ಕೊಂಡಿದ್ದಾರಾ ಅನ್ನುವ ಅನುಮಾನ ಶುರುವಾಗಿದೆಯಂತೆ. ಮಕ್ಕಳ ಆಯೋಗ ಈಗಾಗಲೇ ಎಸ್ಐಟಿ ತನಿಖೆಗೆ ಮನವಿಯನ್ನ ಮಾಡಿಕೊಂಡಿದೆ, ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅಂತ. 12 ಜನರನ್ನ ಒಳಗೊಂಡಂತಹ 3 ತಂಡ ಈಗಾಗಲೇ ರೆಡಿಯಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ವಿಡಿಯೋದಲ್ಲಿ ಮುಖ ಚಹರೆ ಗೊತ್ತಾದಂತವರನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ರಹಸ್ಯವಾಗಿ ಇಡಲಾಗುತ್ತೆ ಆದ್ರೆ ಅವ್ರು ಹೇಳುವಂತಹ ವಿಚಾರಗಳನ್ನ, ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅದು ತನಿಖೆಗೆ ಅಡ್ಡಿ ಆಗಬಾರ್ದು. ಅಥವಾ ಏನು ಮಹಿಳೆಯರನ್ನ ಅಥವಾ ಅವರ ಕುಟುಂಬದವರನ್ನ ಕರೆಸಿ ಎಸ್ಐಟಿ ತನಿಖೆ ಮಾಡುತ್ತೆ, ತನಿಖೆ ವೇಳೆ ಅವರು ಏನೆಲ್ಲ ವಿಚಾರಗಳನ್ನ ಬಹಿರಂಗ ಪಡಿಸ್ತಾರೆ ಎಲ್ಲವನ್ನ ಕೂಡ ರಹಸ್ಯವಾಗಿ ಇಡಲಾಗುತ್ತೆ. ಜೊತೆಗೆ ಅವರ ಹಿನ್ನೆಲೆ, ಸಂತ್ರಸ್ತೆಯರು ಅಂತ ನಾವೇನ್ ಕರಿತಾ ಇದೀವಿ, ಆ ವಿಡಿಯೋದಲ್ಲಿ ಇದ್ದಂತಹ ಮಹಿಳೆಯರು ಎಲ್ಲವನ್ನ ಕೂಡ ಸ್ವಲ್ಪ ಗೊಟ್ಟಾಗೆ ಮೇಂಟೈನ್ ಮಾಡ್ತಾರೆ. ಸಾಕ್ಷಿ ನಾಶದ ವಿಚಾರ ಆಗಿರಬಹುದು ಅಥವಾ ಅವ್ರ ಮೈಂಡ್ ವಾಶ್ ಮಾಡಬಹುದೇನೋ. ಸೊ ಎಲ್ಲಾ ವಿಚಾರಗಳಿಂದಾಗಿ ನಾನಾ ತರಹದ ಡ್ರಿಲ್ ಆಗ್ತಾ ಇದೆ. ಹಾಸನ ಲೋಕ ಕ್ಷೇತ್ರದಲ್ಲಿ ಅಶ್ಲೀಲ ವಿಡಿಯೋಗಳ ಹಲ್ಚಲ್. ಸೈಬರ್ ಕ್ರೈಮ್ಗೆ ತಲುಪಿದೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್. ಎಸ್ಐಟಿ ಆಯ್ತು, ಈಗ ಸೈಬರ್ ಕ್ರೈಮ್ಗೆ ಹೋಗಿದೆ. ಎಷ್ಟು ಹರಿದಾಡ್ತಾ ಇದೆ ಅಶ್ಲೀಲ ವಿಡಿಯೋಗಳನ್ನ ನೋಡಿ. ಕುಟುಂಬದವರಂತೂ ಕೂತ್ಕೊಂಡು ನೋಡೋ ಅಂತ ವಿಡಿಯೋ ಅಲ್ವೇ ಅಲ್ಲ ಅದು. ಮನೆ ಮಂದಿ ಮುಂದೆ ಏನಾದ್ರು ಕೂತ್ಕೊಂಡು ನೋಡ್ರೆ ಕ್ಯಾಕರ್ಸ್ ಮಕ್ಕೋಗಿದ್ದಾರೆ ಗ್ಯಾರಂಟಿ. ಅಷ್ಟೊಂದು ಅಶ್ಲೀಲ ವಿಡಿಯೋ ಅದು. ಈ ವಿಡಿಯೋ ಹರಿಬಿಟ್ಟಾಗಿಂದ ಏನಾಗ್ಬಿಟ್ಟಿದೆ ಗೊತ್ತಾ, ಮಕ್ಕಳ ಕೈಗೆ ಫೋನೇ ಕೊಡೋ ಹಂಗಿಲ್ಲ. ಯಾರ ಮೊಬೈಲ್ ಅಲ್ಲಿ ನೋಡಿದ್ರು ಬರ್ತಾ ಇದೆ ವಿಡಿಯೋ. ಅಶ್ಲೀಲ ವಿಡಿಯೋಗಳ ಸದ್ದು ಹೆಚ್ಚಾಗಿದೆ. ಸೊ ಇದೀಗ ವಿಚಾರ ಸೈಬರ್ ಕ್ರೈಮ್ಗೆ ತಲುಪಿದೆ. ಜಾತ್ಯತೀತ ಜನತಾ ದಳ ತೆನೆ ಹೊತ್ತ ಮಹಿಳೆಯನ್ನ ಚಿಹ್ನೆಯಾಗಿಟ್ಕೊಂಡು ಮಹಿಳೆಯರ ಜೊತೆ ಈ ರೀತಿ ನಾನಾ ರಂಗಿನಾಟ ಆಡಿದಂತಹ ಪ್ರಜ್ವಲ್ ರೇವಣ್ಣ ಅವರು ರಿಲ್ಯಾಕ್ಸ್ ಮೂಡಿಗೆ ಹಾರಿದ್ದಾರೆ.
FIR ದಾಖಲಾಗಿದ್ದೇ ಬಂತು, ನಾಪತ್ತೆ, ವಿದೇಶಕ್ಕೆ ಕೇಳದೆ ಹಾರ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ತೀರಾ ಅಂದ್ರೆ ತೀರಾ ತನಿಖೆಗೆ ಒಳಪಡಿಸಬೇಕು ಅಂತ ಹಠಕ್ಕೆ ಬೆದ್ದು ಮಹಿಳೆಯರ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಏನ್ ತಗೊಳ್ತಿದ್ರು ಹಾಗಾದ್ರೆ ಡಬಲ್ ಸ್ಟ್ಯಾಂಡ್? ಇದು ರಾಜಕೀಯವಾಗಿ ಬಳಸ್ಕೊಳ್ತಾರೆ, ಅದು ಇದು, ಅವ್ರು ಬಂದು ಇವ್ರನ್ನ ಸಮಾಧಾನ ಮಾಡೋದು, ಇದು ಯಾವುದು ಬೇಡ. SIT ಕೊಟ್ಟಿದ್ದಾರೆ, ತನಿಖೆ ಆಗಬೇಕು. ವಿಡಿಯೋಗಳೆಲ್ಲ ಇದೆಯಲ್ಲ, ಯಾಕೆ SIT ತನಿಖೆಗೆ ಹಾಗಾದ್ರೆ ಅಂದ್ರೆ ಅದ್ರಲ್ಲೂ ಒಂದು ಟ್ವಿಸ್ಟ್ ಇದೆ. ವಿಡಿಯೋದಲ್ಲಿ ಅಷ್ಟಾಗಿ ಪ್ರಜ್ವಲ್ ರೇವಣ್ಣ ಅವರ ಮುಖ ಕಾಣಿಸಲ್ಲ, ಬರ್ರೇ ಮಹಿಳೆಯರ ಮುಖ. ಇಷ್ಟು ದೊಡ್ಡ ಕಾಮ ಪಿಶಾಚಿ ಅಂತ ಮೋಸ್ಟ್ ಪ್ರಾಬಬ್ಲಿ ಹಾಸನ ಭಾಗದಲ್ಲಿ ಯಾರು ಊಹಿಸಿರ್ಲಿಕ್ಕಿಲ್ಲ. 30 ರಿಂದ 33 ವರ್ಷ ವಯಸ್ಸಿರಬಹುದೇನೋ ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಈಗ್ಲೇ ಇಷ್ಟೆಲ್ಲ ಇವರಿಗೆ ಕಾಮ ಪಿಶಾಚಿ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ SITಗೆ ಕೊಟ್ಟಿರೋದು. ಅಲ್ಲಿ ಬರುವಂತಹ ವಾಯ್ಸ್ ಆಗಿರಬಹುದು, ಅವ್ರು ಮಾತನಾಡುವಾಗ. ಸೊ ಇದರಿಂದ ಏನಾದ್ರೂ ಕಂಡುಹಿಡಿಯಕ್ ಸಾಧ್ಯನಾ? ಅವರೆಲ್ಲ ಧೈರ್ಯವಾಗಿ ಹೇಳ್ತಿರೋದೇ ಆ ಕಾರಣಕ್ಕೆ. ಎಲ್ಲಿದೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮುಖ ತೋರಿಸಿ? ಮುಖಾನ ಇಲ್ಲ ಅಂತ ಯಾರ್ದಾರ್ದೋ ವಿಡಿಯೋ ತಂದು ಹರಿಬಿಟ್ಟಾಗ ನಾವ್ ಯಾಕೆ ಒಪ್ಕೊಳ್ಬೇಕು? ಇದು ದೇವೇಗೌಡರ ಫ್ಯಾಮಿಲಿಗೆ JDSಗೆ ಮಾಡ್ತಾ ಇರುವಂತಹ ಅವಮಾನ ಅಂತ ಹೇಳ್ತಾರೆ. ಸುಖ ಸುಮ್ನೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಅನುಮಾನ ಪಡೋದಕ್ಕೆ ಯಾರಿಗಾದ್ರೂ ಹುಚ್ಚ? ಅಲ್ಲೆಲ್ಲ ಮಳೆ ಸುರಿದಂಗೆ ಹಾಸನದಲ್ಲಿ ಪೆನ್ ಡ್ರೈವ್ಗಳ ಸುರಿಮಳೆ ಆಯ್ತು. ಆಡೋ ಮಕ್ಕಳ ಕೈಯಲ್ಲೆಲ್ಲ ಪೆನ್ ಡ್ರೈವ್ ಇದೆ ಹಾಸನದಲ್ಲಿ. ಗಂಭೀರವಾದ ವಿಚಾರ ಹೌದಿದು. ಈಗ ಹೊಸದೊಂದು ಟ್ವಿಸ್ಟ್ ಏನು ಅಂದ್ರೆ ಪಾಪ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಕೂಡ ಬಳಸ್ಕೊಂಡಿದ್ದಾರೆ ಅನ್ನುವಂತ ಅನುಮಾನ ಇದು. ಅನುಮಾನ ವ್ಯಕ್ತವಾಗ್ತಾ ಇದೆ. ಗೊತ್ತಿಲ್ಲ, ಸಾವಿರಾರು ವಿಡಿಯೋಗಳಿದೆ, ಯಾವುದೋ ವಿಡಿಯೋದಲ್ಲಿ ಇರಬಹುದೇನೋ ಅಪ್ರಾಪ್ತ ಹೆಣ್ಣು ಮಗಳು. ಸೊ ಹಾಗಾಗಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ ಮಕ್ಕಳ ಕಲ್ಯಾಣ ಇಲಾಖೆಯವರು. ಸ್ಟ್ರಿಕ್ಟ್ ಆಗಿ ತಗೊಳ್ಳಿ, ಯಾವ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಈ ವಿಚಾರವನ್ನ ಅಂತ. ತುಂಬಾ ಅಸಹ್ಯಕರವಾದ ವಿಚಾರ ಇದು. ಅಪ್ರಾಪ್ತ ಹೆಣ್ಣು ಮಗಳನ್ನ ಬಿಡಲ್ಲ ಅಂದ್ರೆ ಒಬ್ಬ ಸಂಸದರಾದವರು, ಮಾಜಿ ಪ್ರಧಾನಿಗಳ ಮೊಮ್ಮಗ, ರಾಜ್ಯದ ಹೆಚ್ಚುವರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ನೇತೃತ್ವವನ್ನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಪ್ರಕರಣದಲ್ಲಿ ನೇಮಕ ಮಾಡಿದ್ದಾರೆ. ಹೊಸದಾಗಿ ಅವರನ್ನ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಗಳಲ್ಲಿ ಪ್ರಕರಣದ ವಿಚಾರಣೆಯಾಗುತ್ತೆ. ಸ್ಪೆಷಲ್ ಜಡ್ಜ್ ಅನ್ನ ನೇಮಕ ಮಾಡಿದ್ದಾರೆ. ಸರ್ಕಾರ ಪರ ವಾದವನ್ನ ಮಂಡಿಸ್ತಾರೆ BN ಜಗದೀಶ್. ರಾಜ್ಯ ಒಳಾಡಳಿತ ಇಲಾಖೆಯ ಕಾರ್ಯದರ್ಶಿ ಆದೇಶವನ್ನ ಕೊಟ್ಟಿದ್ದಾರೆ. ಎತ್ತ ಆರೋಪದ ಪ್ರಕರಣಕ್ಕೆ ವಿಶೇಷ ಪ್ರಾಸಿಕ್ಯೂಟರ್ ನೇಮಕ ಆಗಿದೆ. ಅಂದ್ರೆ ಸಪರೇಟ್ ಆಗಿ ಪ್ರಾಸಿಕ್ಯೂಟರ್ ಲಾಯರ್ನ ಅವ್ರು ನೇಮಕ ಮಾಡಿದ್ದಾರೆ. ಜಗದೀಶ್ ಅನ್ನೋರ್ನ ಅವರು ಸರ್ಕಾರದ ಪರವಾಗಿ ವಾದ ಮಾಡ್ತಾರೆ. ಸೊ ವಿಡಿಯೋ ಪ್ರಕರಣದಲ್ಲಿ ಸರ್ಕಾರ ಕೊಟ್ಟಿರುವ ಆದೇಶ ಇದು. ಸರ್ಕಾರದ ಪರವಾಗಿ ವಾದ ಮಾಡಿ ಅಂತ BN ಜಗದೀಶ್ ಅನ್ನೋರ್ನ ನೇಮಕ ಮಾಡಿದೆ. ನೋಡಿ, ಹೊಸ ಹೊಸ ಮೈಲಿಗಲ್, ದಿನಕ್ಕೊಂದು ಕ್ಷಣಕ್ಕೊಂದು ಏನೇನೋ ತಿರುವು ಇದ್ರಲ್ಲಿ. ಊಹೆಗೂ ನಿಲುಕದ ನೋಡಿ, ಅಪ್ರಾಪ್ತ ಹೆಣ್ಣು ಮಗಳು ಅಂತ ಬಂತು. ಮಾಡೆಲ್ಸ್ ಇದ್ದಾರೆ, ನಟಿಯರಿದ್ದಾರೆ, ಮನೆ ಕೆಲಸದವ್ರನ್ನೂ ಕೂಡ ಈ ತರ ನಡೆಸ್ಕೊಂಡಿದ್ದಾರೆ. ಚೀತು ಅಂತ ಇದ್ದಾರೆ. ಹಾಸನದಲ್ಲಿ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗ ನೋಡೋಣ. ಸ್ಪೆಷಲ್ ಪ್ರಾಸಿಕ್ಯೂಟರ್ ಕೂಡ ನೇಮಕ ಆಗಿದೆ.